ದೇವೇಗೌಡರ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ, ಎಸ್ಪೆಷಲಿ ಸಿಎಂ ಮೇಲೆ. ಇಲ್ಲಿ ರಾಜಣ್ಣ ರಾಜೀನಾಮೆ ಕೊಟ್ಟರು ಅಥವಾ ಗವರ್ನರ್ ಕಡೆಯಿಂದ ಹೊರಗೆ ಹಾಕ್ಸಿದ್ರು ಗೊತ್ತಾಗ್ತದೆ, ಆ ಸತ್ಯನೇ ಗೊತ್ತಾಗ್ತದೆ. ಏಕೆಂತಂದರೆ ಎರಡೆರಡು ಥರ ನಮ್ಮ ಇದರಲ್ಲೇ ಬರ್ತಾಯಿದೆ. ರಾಜಣ್ಣನ ಗವರ್ನರು ಅನಾಮತ್ ಎತ್ತು ಹೊರಗೆ ಎಸ್ತಿದ್ದಾರೆ ಅಂತ, ಇನ್ನೊಂದು ಕಡೆಯಲ್ಲಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬರ್ತದೆ. ಹಾಗಾಗಿ ಒಂದು ರೀತಿಯಲ್ಲಿ ಅಶಾಂತಿ, ಕ್ಷೋಭೆ ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ. ಏಕೆಂತಂದರೆ ಈ ಸಿದ್ದರಾಮಯ್ಯನ ದುರಹಂಕಾರ ಮತ್ತು ಅವರ ಸ್ವಂತ ಕ್ಯಾಬಿನೆಟ್ ಸಚಿವರನ್ನು ನಡೆಸ್ಕೊಳ್ಳುವಂಥ ನಡವಳಿಕೆ ಇವೆಲ್ಲ ಶಾಸಕರನ್ನ, ಮಂತ್ರಿಗಳನ್ನು ದಂಗೆ ಇಳುವಳಿಕೆ ಮಾಡಿದೆ. ಬಹುಶಃ ಇನ್ನೂ ಶುರು ಆಗ್ತದೆ, ಜಾಸ್ತಿ ಆಗುತ್ತೆ. ಸರ್, ಮತಗಳತನ ವಿಚಾರಕ್ಕೆ ರಾಜಣ್ಣವರು ಒಂದು ಮಾತು ಹೇಳಿರ್ತಾರೆ, ಅದಕ್ಕೇನಾದ್ರೂ ಕೂಡ ಅವರಿಗೆ ಡ್ಯಾಮೇಜ್ ಆಯ್ತಾ ಹೇಗೆ ಅಂತ ಈ ರಾಜಣ್ಣ? ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಾಗಲೇ ಆಗಿತ್ತು, ನಾವೇ ಅದನ್ನು. ಹೌದು, ಯಾವ ಸರ್ಕಾರದಲ್ಲಿ ಆಗಿಲ್ಲ ರೀ ಇದು. ನನಗೆ ಗೊತ್ತಿಲ್ಲಪ್ಪ ಅದು ಯಾವ ಇಶ್ಯೂ ಇಟ್ಕೊಂಡು ರಾಹುಲ್ ಗಾಂಧಿ ಇವತ್ತು ಎಲ್ಲ ಕಡೆನೂ ತಿರುಗ್ತಾ ಇದ್ದಾರೆ ಅಂತ. ಇಲ್ಲಿ 1000-2000 ರೂಪಾಯಿ ಕೊಟ್ಟು ಮತ ಖರೀದಿ ಆಗ್ತಾ ಇಲ್ವೇ? ಮೈಸೂರಲ್ಲಿ ಇಬ್ರಾಹಿಂ ಸಾಹೇಬ್ರು ಹೇಳಲಿಲ್ವೇ, ಈ ಸಿದ್ದರಾಮಯ್ಯನ ಗೆಲ್ಲಿಸ್ಬೇಕಾದ್ರೆ 3000 ವೋಟ್ ನಾವು ಖರೀದಿ ಮಾಡಿದ್ದಂತ, ಇನ್ನೇನು ಬೇಕು ಇದಕ್ಕಿಂತ? ಸೊ ಇದೆಲ್ಲ ಇಟ್ಕೊಂಡು ಸುಮ್ಮನೆ ಏನೇನೋ ಮಾತಾಡ್ತೀನಿ. ಸರ್ಕಾರ ಒಂದು ಸರ್ಕಾರವಾಗಿ ಜವಾಬ್ದಾರಿಯುತವಾಗಿ, ಹೌದು ನಾವು ಚುನಾವಣೆಗಳನ್ನ ಚೆನ್ನಾಗಿ ನಡೆಸ್ತೀವಿ, ಅದೆಲ್ಲಿ ಹೇಳ್ತಾವ್ರಿ ಇವರು? ಅದ್ರ ವಿಷಯನೇ ಎತ್ತಾ ಇಲ್ಲ ಇವರು. ಹಾಗಾಗಿ ಬಹುಶಃ ನಾಳೆಯಿಂದ ಇನ್ನೂ ಸ್ವಲ್ಪ ಜೋರು ಆಗ್ತದೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರೆ ಅದಕ್ಕೇನಾದ್ರು ಮುನ್ನುಡಿನ ಇದು ಹೇಗೆ? ಇನ್ನು ಆಗಸ್ಟ್ಗೆ ಶುರು ಆಗೋಗಿದೆ ಕ್ರಾಂತಿ, ಸೆಪ್ಟೆಂಬರ್ ಆಗುತ್ತೆ ಅನ್ಸುತ್ತೆ ಸರ್. ಆಗುತ್ತೆ. ಥ್ಯಾಂಕ್ ಯು.